ಪ್ರಧಾನಮಂತ್ರಿಗಳಿಗೆ ನಾನು ಉತ್ತರವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಿಮ್ಮ ಮುಂದೆ ನಾನು ಕೂತಿದ್ದೇನೆ. ಪ್ರಧಾನಮಂತ್ರಿಯವರು ರಾಜ್ಯಕ್ಕೆ ಬಂದು ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಧರ್ಮವನ್ನ ಉಳಿತಾ ಇರುವಂತ ಕೆಲಸ ಮಾಡ್ತಾ ಇದ್ದಾರೆ. ಇಬ್ಬರು ಮಂತ್ರಿಗಳು ಜಗಳ ಆಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರವನ್ನ ರಾಜ್ಯದ ಗಮನವನ್ನ ಸೆಳೀತಾ ಇದ್ದಾರೆ. ಬಹುಶಃ ಅಷ್ಟು ದೊಡ್ಡ ಸ್ಥಾನದಲ್ಲಿ ಇದ್ಕೊಂಡು ಒಂದು ರಾಜ್ಯಕ್ಕೆ ಹೋದ್ಮೇಲೆ ತಾನು ಏನು 5 ವರ್ಷದಲ್ಲಿ ಮಾಡಿದ್ದೀನಿ ಅನ್ನೋದನ್ನ ಜನರಿಗೆ ಪಟ್ಟಿ ಕೊಡಕ್ಕಾಗದೆ ಕೆಲವು ಸಣ್ಣ ಸಣ್ಣ ವಿಚಾರಗಳನ್ನ ಪ್ರಸ್ತಾವನೆ ಮಾಡ್ತಾ ಇರೋದು ನೋಡಿದ್ರೆ, ಮೊನ್ನೆ ಯಾವುದೋ ಒಂದು ಸಭೆಗೆ ಬಂದು ರೇವಣ್ಣವ್ರನ್ನ, ಕುಮಾರಸ್ವಾಮಿ ಅವ್ರನ್ನ, ದೇವೇಗೌಡರನ್ನ ಬಿಟ್ರೆ ಇನ್ನೇನು ಮಾತಾಡಿಲ್ಲ. ನಿನ್ನೆ ಬಂದು ರೈತರು, ಧರ್ಮದ ವಿಚಾರ, ಈ ವಿಚಾರ ಮಾತಾಡಿದ್ದಾರೆ. ನಾನು ಪ್ರಧಾನಮಂತ್ರಿಗಳಿಗೆ ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಕಾಂಗ್ರೆಸ್ ಪಕ್ಷ ಯಾವತ್ತೂ ಯಾವ ಧರ್ಮವನ್ನ ಉಳಿಯುವಂತ ವಿಚಾರ ನಾವು ಕೈ ಹಾಕಿದವರಲ್ಲ. ನಿಮ್ಮ ನಾಯಕರುಗಳು ಅಖಿಲ ಆಲ್ ಇಂಡಿಯಾ ವೀರಶೈವ ಮಹಾಸಭಾದ ನಾಯಕರು ಪ್ರಧಾನಮಂತ್ರಿ ಆದಂತಹ ಮನಮೋಹನ್ ಸಿಂಗ್ ಅವರ ಮತ್ತು ಸೋನಿಯಾ ಗಾಂಧಿ ಅವರಿಗೆ UPA ಸರ್ಕಾರ ಭೇಟಿ ಮಾಡಿ ಜನತಾದಳ, ಬಿಜೆಪಿ, ಕಾಂಗ್ರೆಸ್ ಸಂಬಂಧಪಟ್ಟಂತ ಎಲ್ಲ ವೀರಶೈವ ಮಹಾಸಭಾದ ಮುಖಂಡರು BS ಯಡಿಯೂರಪ್ಪನವರ ಆದಿಯಾಗಿ, ಜಗದೀಶ್ ಶೆಟ್ಟರ್ ಆದಿಯಾಗಿ, GS ಬಸವರಾಜ ಆದಿಯಾಗಿ, ಪ್ರಭಾಕರ್ ಕೋರೆ ಆದಿಯಾಗಿ, ಶಿವಶಂಕರ್ನ ಅಧ್ಯಕ್ಷತೆಯಲ್ಲಿ ಪ್ರೈಮ್ ಮಿನಿಸ್ಟರ್ ಹೋಗಿ ನಮ್ಮ ಸಮಾಜನ ಒಂದು ಬೇರೆ ಮಾಡಿ ಲಿಂಗ್ವಿಸ್ಟಿಕ್ ಮೈನಾರಿಟಿ ಸ್ಟೇಟಸ್ ಕೊಡಬೇಕು ಅಂತ ಹೇಳಿ ಸೋನಿಯಾ ಗಾಂಧಿ ಅವರಿಗೆ, ಮನಮೋಹನ್ ಸಿಂಗ್ ಕೊಟ್ಟು ಒತ್ತಡವನ್ನು ಹೇರಿ ಅನೇಕ ಧಾರ್ಮಿಕ ಮುಖಂಡರು ಕೂಡ ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ಅದನ್ನು ನಾವು ನಮ್ಮ ಸರ್ಕಾರ ಅದನ್ನು ಮುಂದುವರಿಸಿದ್ದೇವೆ. ಎಲ್ಲ ಮುಖಂಡರುಗಳು ಇದನ್ನು ಮಾಡಿದ್ರಲ್ಲ, ಬೇಡಿಕೆ ಇಟ್ಟರಲ್ಲ ಅಂತ ಹೇಳಿ ಇದನ್ನು ಮುಂದುವರಿಸಿದ್ದೇವೆ. ಇದು MB ಪಾಟೀಲ್ದೋ, ವಿನಯ್ ಕುಲಕರ್ಣಿದೋ, ಇನ್ನೊಬ್ರದ್ದು ಅಲ್ಲ. ಇದು ಅವರು ಸಂಪುಟದಲ್ಲಿದ್ದರು. ಆವತ್ತು ನಡೆದಂತ ವಿಚಾರಧಾರೆಗಳನ್ನ ಮುಂದುವರಿಸಿರ್ಬೋದು ಅಷ್ಟೇ. ಎಲ್ಲರೂ ಸೇರಿ ಜೊತೆಯಾಗಿ ಬಿಜೆಪಿ, ಜನತಾದಳ, ಕಾಂಗ್ರೆಸ್. ಆದ್ರೆ ಫಲ ಸಿಕ್ಕಲಿಲ್ಲ ಅಂತ ಹೇಳಿ ಇದು ಕಾಂಗ್ರೆಸ್ ಪಕ್ಷದ ಮೇಲೆ ಏನು ಈ ಗೂಬೆ ಕೂಡಿಸುವಂತ ಕೆಲಸ ಇದೆಯಲ್ಲ, ಇದು ಇಷ್ಟು ದೊಡ್ಡ ಸ್ಥಾನದಲ್ಲಿದ್ಕೊಂಡು ಇಂಥ ಒಂದು ರಾಜಕಾರಣ ಮಾಡ್ತಾ ಇರೋದು ಶೋಭೆ ತರುವುದಲ್ಲ ಅಂತ ಹೇಳಿ ಪ್ರಧಾನಮಂತ್ರಿಗಳಿಗೆ ಹೇಳಲಿಕ್ಕೆ ನಾನು
ಬಯಸ್ತಾ ಇದ್ದೇನೆ. ನಿಮ್ಮ ದಾಖಲೆಗಳನ್ನು ನೀವು ತೆಗೆದು ನೋಡಬೇಕು, ಪ್ರಧಾನಮಂತ್ರಿ ಆಫೀಸ್ನಲ್ಲಿರುವಂತಹ ದಾಖಲೆಗಳನ್ನು. ಇಲ್ಲೇ ಇದೆ, ನಾನು ನಿಮ್ಗೆಲ್ಲರೂ ಕೂಡ ಒಂದೊಂದು ಕಾಪಿನ ಕೊಡ್ತೇನೆ. ಎಲ್ಲ ಸಿಗ್ನೇಚರ್ಗಳು ಅವ್ರದೇ ಇದೆಯೋ ಬೇರೆ ಇದೆಯೋ ಅಂತ ಸ್ವಲ್ಪ ನೋಡಿ. ಯಾಕೆಂದ್ರೆ ಸಿಗ್ನೇಚರ್ಗಳು ನಮಗಿಲ್ಲ ಅಂತ ಕೆಲವರು ಮಾತಾಡ್ತಾ ಇರ್ತಾರೆ. ಚೆಕ್ ಮಾಡ್ಕೊಂಡು ಬೇಕಾದ್ರೆ ರೀಚೆಕ್ ಮಾಡಿ. ಯಡಿಯೂರಪ್ಪನವರು ಆದಿಯಾಗಿ, ಜಗದೀಶ್ ಶೆಟ್ಟರ್ ಆದಿಯಾಗಿ ಅವ್ರು ಹೇಳ್ತಾರೆ, ನಮ್ಗೊಂದು ಸಪರೇಟ್ ಕಾಲಮು, ಸಪರೇಟ್ ಕೋಡ್ ನಂಬರು ಮಾಡಿ ನಮ್ದು ಇಂಡಿಪೆಂಡೆಂಟ್ ರಿಲಿಜನ್, ಸಪರೇಟ್ ರಿಲಿಜಿಯಸ್ ಮೈನಾರಿಟೀಸ್ ಸ್ಥಾನ ಕೊಡಬೇಕು ಅಂತೇಳಿ ಕೇಳ್ತಾ ಇದ್ದಾರೆ. ಸೊ ಕಾಂಗ್ರೆಸ್ ಪಕ್ಷ ಆಗಲಿ ಕಾಂಗ್ರೆಸ್ ಸರ್ಕಾರ ಇದನ್ನ ಒಂದು ಪಕ್ಷದ ಜವಾಬ್ದಾರಿ ಕಾರ್ಯಕ್ರಮ ಅಂತೇಳಿ ನಾವು ಮುಂದಕ್ಕೆ ಹೋಗಲಿಲ್ಲ. ನಾನು ಕ್ಯಾಬಿನೆಟ್ ಅಲ್ಲಿ ಇದ್ದವನು ನಿಜ. ನಾನು ಸಹಮತವನ್ನು ವ್ಯಕ್ತಪಡಿಸಿದ್ದು ಇಡೀ ನಮ್ಮ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ನಿಜ. ಆದರೆ ಒಂದು ಹಂತದಲ್ಲಿ ನಾನು ಇದು ಜನಕ್ಕೆ ಮೆಚ್ಚುಗೆ ಆಗಲಿಲ್ಲ ಅಂತೇಳಿ ನನ್ನ ವೈಯಕ್ತಿಕವಾದ ಅಭಿಪ್ರಾಯವನ್ನು ತಿಳಿಸಿದ್ದೇನೆ. ಯಾರು ಏನ್ ಬೇಕಾದ್ರೂ ಟೀಕೆ ಮಾಡಿ, ಅವರ ಹಕ್ಕಿದೆ, ಸ್ವಾತಂತ್ರ್ಯ ಇದೆ, ಟೀಕೆ ಮಾಡೋರ ಬೇಡ ಅಂತಲ್ಲ. ಆದರೆ ಪ್ರಧಾನಮಂತ್ರಿ ಆಗಿದ್ದಂಥವ್ರು ಇದನ್ನ ಈ ರಾಜ್ಯಕ್ಕೆ ಬಂದು ಇದನ್ನು ಉಪಯೋಗಿಸ್ಕೊಂಡು ರಾಜಕಾರಣ ಮಾತಾಡ್ತಾರೆ ಅಂತಂದ್ರೆ ಸೋಲಿನ ಭೀತಿ ಅವ್ರಿಗೆ ಎಷ್ಟು ಕಾಡ್ತಾ ಇದೆ ಅನ್ನೋದಕ್ಕೆ ಇದೇ ಒಂದು ದೊಡ್ಡ ಸಾಕ್ಷಿ. ನಿನ್ನೆ ಏನು ಪ್ರೈಮ್ ಮಿನಿಸ್ಟರ್ ಈ ರೀತಿ ಒಂದು ರಾಜಕಾರಣವನ್ನ, ನೀವೇ ಜಾತಿಯ ರಾಜಕಾರಣವನ್ನ ನಿಮ್ಮ ಪಕ್ಷದ ನಾಯಕರಿಗೆ ಹೇಳ್ರಿ, ಯಾಕೆ ಸೈನ್ ಹಾಕಿರಿ ನೀವು ಅಂತ, ಯಾಕೆ ನೀವು ಕೊಟ್ಟಿದ್ದೇವೆ. ಫಸ್ಟ್ ಯು ಶುಡ್ ಆಸ್ಕ್ ಯುವರ್ ಲೀಡರ್ಸ್. ನಾನೇನ ನನ್ನ ಸ್ವಾಭಿಮಾನಕ್ಕೆ ಮನಸ್ಸಿಗೆ ನೋವಾಗಿ ನಾನು ಅಪಾಲಜಿ ಕೇಳಿದ್ದೀನಿ, ಹೇಳಬೇಕು. ನೀವು ಇದನ್ನ ಈ ಮಾತನ್ನ ತೆಗೆದುಕೊಂಡೋಗಿ ಯಾರೋ ಮಂತ್ರಿಗಳು, ನಾನ್ಯಾಕೆ ಯಾರ ಮೇಲೆ ಜಗಳ ಆಡಕೊಂಡು ಹೋಗಿ, ನನಗೆ ಯಾರ ಮೇಲೆ ಜಗಳ ಆಡೋ ಅವಶ್ಯಕತೆ ಇಲ್ಲ. ನನಗೆ ಇಟ್ ಈಸ್ ಮೈ ಕಾನ್ಶಿಯಸ್ ಡಿಸಿಷನ್. ಐ ಅಪೀಲ್ ಟು ದಿಸ್ ಪೀಪಲ್ ಆಫ್ ಕರ್ನಾಟಕ. ಎಸ್, ನಾನು ಆಸ್ ಎ ಪಾರ್ಟ್ ಆಫ್ ದಿ ಸಿಸ್ಟಮ್ ವಿ ವುಂಟ್ ಹ್ಯಾವ್ ಡನ್ ಇಟ್ ಅಂತೇಳಿ. ಬಟ್ ದಿ ರೂಟ್ ಈಸ್ ಆಲ್ ಯುವರ್ ಲೀಡರ್ಸ್ who are the front face. You should not forget this. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ.